ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 61ನೇ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಧಾತುಗಳ ಪರಮಾಣುವಿನ ಸಾಂಕೇತಿಕ ರಚನೆಯನ್ನು ಬರೆಯಿರಿ. ಸಾಂಕೇತಿಕ ರಚನೆ. ಎ ಸೋಡಿಯಂ. ಸೋಡಿಯಂನ ಸಾಂಕೇತಿಕ ರಚನೆ ಸರಿ ಇದೆಯಾ? ನೋಡೋಣ. 11 ಇದೆ, Z = 11 ಇದೆ. KLM ನಲ್ಲಿ ಇಲೆಕ್ಟ್ರಾನ್ಗಳನ್ನ ಹೇಗೆ ತುಂಬಿರಿ? ದಲ್ಲಿ 2 ಎಲೆಕ್ಟ್ರಾನ್, ಎಲ್ ಅಲ್ಲಿ 8 ಎಲೆಕ್ಟ್ರಾನ್, 8 2 10 ಎಮ್ದಲ್ಲಿ 1 ಎಲೆಕ್ಟ್ರಾನ್. KLM ಶೆಲ್ಗಳಲ್ಲಿ 2 8 1. ಅದೇ ತರ ಆಕ್ಸಿಜನ್ Z = 8 ಆಯ್ತು. ಕೆ ಮತ್ತೆ ಎಲ್ ನಲ್ಲಿ ಯಾವ ರೀತಿಯಾಗಿ 2 + 6 ಅಂದ್ರೆ ಕೆ ಶೆಲ್ ನಲ್ಲಿ 2 ಇಲೆಕ್ಟ್ರಾನು, ಎಲ್ ಅಲ್ಲಿ 6 ಎಲೆಕ್ಟ್ರಾನ್. ಓಕೆ. ಅದು ನೆಕ್ಸ್ಟ್ ಬಂದಿರುವಂತದ್ದು ಕಾರ್ಬನ್ Z ವ್ಯಾಲ್ಯೂ ಎಷ್ಟಿದೆ? 6 ಇದೆ. ಅಂದ್ರೆ ಕೆ ಮತ್ತೆ ಎಲ್ ದಲ್ಲಿ ಯಾವ ತರ ತುಂಬುವಂಥದ್ದು? ಕೆ ದಲ್ಲಿ 2 ಎಲೆಕ್ಟ್ರಾನು, ಎಲ್ ದಲ್ಲಿ 4 ಎಲೆಕ್ಟ್ರಾನು. ಕೆ ಶೆಲ್ ನಲ್ಲಿ 2, ಎಲ್ ಶೆಲ್ ನಲ್ಲಿ 4. ಕ್ಲೋರಿನ್ ತಗೊಂಡ್ರೆ Z 17 ಕೊಟ್ಟಿದ್ದಾರೆ. 17 ಅಂದ್ರೆ KLM ತಗೊಳ್ಳೋದಾ? ದಲ್ಲಿ 2, ಎಲ್ ದಲ್ಲಿ 8, 8 2 10 ಆಯ್ತು. ಇನ್ನೂ 7 ಬೇಕು. ಎಮ್ ದಲ್ಲಿ 7 ತುಂಬಿದ್ರೆ KLM. ಇವು ಸಾಂಕೇತಿಕ ರಚನೆ. ಥ್ಯಾಂಕ್ ಯು.